ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಎಡವಿದ ಹನುಮಂತ ಅದೃಷ್ಟ ಒಲಿತು ಭವ್ಯಗೌಡಗೆ ಈ ವಾರದ ಕ್ಯಾಪ್ಟನ್ ಭವ್ಯಗೌಡ. ಸೊ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬರೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಂತಹ ಹನುಮಂತ ಮೊದಲ ದಿನವೇ ಕ್ಯಾಪ್ಟನ್ ಆಗಿ ಆಯ್ಕೆಯನ್ನು ಆಗಿದ್ರು. ಸೊ ಎರಡನೇ ಬಾರಿಯೂ ಕೂಡ ಕ್ಯಾಪ್ಟನ್ ಆಗಿದ್ದು ಹನುಮಂತ ಅವರು ಬಹಳ ಹೆಸರನ್ನ ಮಾಡಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ಸೊ ಏಕಾಏಕಿ ಕ್ಯಾಪ್ಟನ್ ಆಗಿದ್ದ ಹನುಮಂತ ಯಾವುದೇ ಒಂದು ವಿಚಾರವೂ ಗೊತ್ತಿಲ್ಲದೆ ಕ್ಯಾಪ್ಟನ್ ಮಾಡಿದ್ದು ಬಿಗ್ ಬಾಸ್ನ ಒಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಾ ಇತ್ತು. ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಹನುಮಂತ ಎಡವಿ ಟಾಸ್ಕ್ನಿಂದ ಸೋತಿದ್ದಾರೆ. ಸೊ ಈ ವಾರದ ಉತ್ತಮ ಮತ್ತು ಕಳಪೆ ಪಟ್ಟದಲ್ಲಿ ಇದೀಗ ಕಳಪೆ ಪಟ್ಟಕ್ಕೆ ಸೇರಿದ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯ ಜೈಲ್ ಸೇರಿದ್ದಾರೆ. ಇದೀಗ ಉತ್ತಮವನ್ನು ಪಡೆದುಕೊಂಡ ಭವ್ಯ ಇದೀಗ ಮತ್ತೊಮ್ಮೆ ಕ್ಯಾಪ್ಟನ್ಸಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಹನುಮಂತ ಬೇಸರದಿಂದ ಇದೀಗ ಮೌನವಾಗಿ ಕುಳಿತದ್ದನ್ನು ನೋಡಿ ಅನೇಕ ವೀಕ್ಷಕರು ಈ ಸಲ ಚಾನ್ಸ್ ಸಿಗಬೇಕಿತ್ತು ಹನುಮಂತನಿಗೆ, ಹನುಮಂತ ಈ ವಾರ ಕ್ಯಾಪ್ಟನ್ ಆಗಬೇಕಿತ್ತು, ಅಷ್ಟು ಚೆನ್ನಾಗಿ ಆಟವನ್ನು ಆಡಿ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋದು ಅಭಿಮಾನಿಗಳಿಗೆ ಹಾಗೂ ವೀಕ್ಷಕರಿಗೆ ಒಂದು ಆಸೆ ಆಗಿತ್ತು. ಆದರೆ ವೀಕ್ಷಕರ ಆಸೆ ಕೊನೆಗೂ ನಿರಾಸೆ ಆಗಿದೆ. ಹನುಮಂತ ಎಷ್ಟು ಮುಗ್ಧತೆಯಿಂದ ಇದ್ರೂ ಕೂಡ ಟಾಸ್ಕ್ ಬಂದರೆ ಸಾಕು ನೇರವಾಗಿ ಆಟವನ್ನು ಆಡ್ತಾರೆ. ಅಕ್ಕಪಕ್ಕ ಯೋಚನೆ ಮಾಡದೆ ಒಂದು ಇಟ್ಟ ಗುರಿಯನ್ನು ಮುಗಿಸುವವರೆಗೂ ಬಿಡೋದಿಲ್ಲ. ಹಾಗಾಗಿ ಆಟದಲ್ಲಿ ಬಹಳ ಶ್ರದ್ಧತೆಯಿಂದ ಆಟ ಆಡಿ ಟಾಸ್ಕ್ ಗೆಲ್ಲಿಸುವ ಛಲದಿಂದ ಇರ್ತಾರೆ. ಆದರೆ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಹನುಮಂತ ಎಡವಿ ಸ್ವಲ್ಪದರಲ್ಲೇ ಮಿಸ್ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೂ ಕ್ಯಾಪ್ಟನ್ ಪಟ್ಟವನ್ನು ಮಿಸ್ ಮಾಡಿಕೊಂಡ ಹನುಮಂತ ಕೊನೆಗೂ ಅದೃಷ್ಟ ಒಲಿದಿದ್ದು ಭವ್ಯಗೌಡಗೆ. ಭವ್ಯಗೌಡ ಅವರು ಉತ್ತಮವಾಗಿ ಈ ಒಂದು ಟಾಸ್ಕ್ನಲ್ಲಿ ಆಡಿ ಒಂದು ಎಲ್ಲರ ಸ್ಪರ್ಧಿಗಳ ಜೊತೆ ಪ್ರಶಂಸೆಯನ್ನು ಪಡೆದುಕೊಂಡು ಉತ್ತಮ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ, ಉತ್ತಮದ ಅವಾರ್ಡ್. ಸೊ ಭಾಳ ಖುಷಿಯಾಗುತ್ತೆ ಈ ಒಂದು ಟಾಸ್ಕ್ ನೋಡಿದ್ರೆ. ಸೊ ನೀವೇನಾದರೂ ಕಳಪೆ ಮತ್ತು ಉತ್ತಮ ಟಾಸ್ಕ್ ಮತ್ತೊಮ್ಮೆ ಭವ್ಯಗೌಡ ಕ್ಯಾಪ್ಟನ್ ಆಗಿರೋದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ನಮ್ಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.